ಅಮೆರಿಕ ಇರಾನ್ ನಡುವಿನ ಸಂಧಾನಕ್ಕೆ ಗ್ರೀನ್ ಸಿಗ್ನಲ್. ಶಾಂತಿ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ. ಅಮೆರಿಕ ಇರಾನ್ ನಡುವಿನ ಸಂಧಾನಕ್ಕೆ ಗ್ರೀನ್ ಸಿಗ್ನಲ್. ಶಾಂತಿ ಜೊತೆಗಿನ ಶಾಂತಿ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ. ವಿಶ್ವದ ದೊಡ್ಡಣ್ಣ ಷರತ್ತಿಗೆ ಇರಾನ್ ನಾಯಕರ ಸಮ್ಮತಿ. ಸಂಸ್ಕರಿತ ಯುರೇನಿಯಂ ಬಿಟ್ಟುಕೊಡಲು ಇರಾನ್ ಒಪ್ಪಿಗೆಯನ್ನ ಕೊಟ್ಟಿದೆ. ಹೊಸ ಒಪ್ಪಂದದೊಂದಿಗೆ ಶೀತಲ ಸಮರಕ್ಕೆ ಈಗ ಅಂತ್ಯ. ಇರಾನ್ನ ಯುರೇನಿಯಂಗೆ ಬೇಡಿಕೆ ಇಟ್ಟಿದ್ದ ಅಮೆರಿಕ, ಆದರೆ ಅಮೆರಿಕ ಡಿಮ್ಯಾಂಡ್ಗೆ ಇರಾನ್ ದೇಶ ಒಪ್ಪಲಿಲ್ಲ. ಒಪ್ಪಂದದ ಭಾಗವಾಗಿ ಯುರೇನಿಯಂ ದಾಸ್ತಾನು ಕೊಡ್ತೇವೆ. ಸಂಸ್ಕರಿತ ಯುರೇನಿಯಂ ಬಿಟ್ಟುಕೊಡಲು ಇರಾನ್ ಸಿದ್ಧ ಎಂದು ಇರಾನ್ಗೆ ಸರ್ವೋಚ್ಚ ನಾಯಕ ಘೋಷಣೆ. ಇರಾನ್ನ ಸರ್ವೋಚ್ಚ ನಾಯಕ ಘೋಷಣೆ ಮಾಡಿದ್ದಾರೆ. ಯುರೇನಿಯಂ ಸಂಸ್ಕರಣೆ ಏನಿದೆಯಲ್ಲ ಅದನ್ನು ನಾವು ಕೊಡ್ತೀವಿ ಅಮೆರಿಕಕ್ಕೆ ಅಂತ. ಅಮೆರಿಕ ಜೊತೆ ಐತಿಹಾಸಿಕ ಶಾಂತಿ ಒಪ್ಪಂದ. ಅಮೆರಿಕ ಇರಾನ್ ನಡುವಿನ ಸಂಧಾನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸತತವಾಗಿ ಅಮೆರಿಕ ಇರಾನ್ ಯುದ್ಧದಿಂದ, ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದಿಂದ ಅಂದ್ರೆ ಹಲವಾರು ಒಂದಿಷ್ಟು ಕಂಡೀಷನ್ಸ್ಗಳು ಇತ್ತು. ಅಮೆರಿಕ ಒಂದಿಷ್ಟು ಕಂಡೀಷನ್ಸ್ ಅನ್ನ ಹಾಕಿದ್ರೆ ಇರಾನ್ ಒಂದಿಷ್ಟು ಕಂಡೀಷನ್ಸ್ಗಳು. ಇಲ್ಲಿ ಯಾರ ಕಂಡೀಷನ್ಸ್ಗಳನ್ನ ಒಪ್ಕೊಳ್ತಾ ಇರಲಿಲ್ಲ. ಬಟ್ ಇದೀಗ ಅಮೆರಿಕಾಗೆ ಯುರೇನಿಯಂ ಸಂಸ್ಕರಣೆ ಏನಿತ್ತಲ್ವಾ ಅದನ್ನ ನಾವು ಕೊಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ ಅಂತೆ. ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇರಾನ್ ಅಮೆರಿಕ ಮತ್ತು ಇರಾನ್ನ ಶಾಂತಿ ಒಪ್ಪಂದ ಆಗ್ತಾ ಇದೆ. ಯುದ್ಧ ಅಂತ್ಯವಾಗುವುದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕಣ್ಣಿಟ್ಟಿತ್ತು. ಬಟ್ ಅದು ನಾವು ಕೊಡೋದು ಯಾವುದೇ ಕಾರಣಕ್ಕೂ ಹಾರ್ಮುಜ್ ಅನ್ನ ಬಿಟ್ಟು ಕೊಡಲ್ಲ ಅಂತ ಹೇಳ್ತೀರಾ. ಯುರೇನಿಯಂ ವಿಚಾರಕ್ಕೆ ನೀವೇನು ಕೇಳ್ತಿರಲ್ಲ. ಬಟ್ ಅಮೆರಿಕದ ವಾದ ಇದ್ದಿದ್ದೇನು ಅಂತ ಅಂದರೆ ಯುರೇನಿಯಂ ಇನ್ನು ಮುಂದೇನೂ ಕೂಡ ತಯಾರು ಮಾಡಬಾರ್ದು. ನೀವು ಇರಾನ್ ದೇಶ 0% ನಿಲ್ಲಿಸ್ಬಿಡ್ಬೇಕು. ಒಂಚೂರು ಯುರೇನಿಯಂ ತಯಾರಿ ಆಗಬಾರ್ದು ನಿಮ್ಮ ದೇಶದಲ್ಲಿ ಅನ್ನುವಂಥದ್ದು ಅಮೆರಿಕದ ಕಂಡೀಷನ್ ಇರುವಂಥದ್ದು. ಬಟ್ ಯುರೇನಿಯಂ ಏನು ಸಂಸ್ಕರಣೆ ಇದೆಯಲ್ಲ ಅದನ್ನು ಕೊಡ್ತೀವಿ ಅಂತ ಹೇಳಿದೆ. ನಿಲ್ಲಿಸ್ತೀವಿ ಅಂತ ಇಲ್ಲೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಒಂದು ಕಡೆ ಏನಾದರೂ ಇರಾನ್ 80ಇಂದ 90%ವರೆಗೂ ಯುರೇನಿಯಂ ಸಂಗ್ರಹ ಮಾಡ್ಕೊಂಡ್ಬಿಡ್ತು ಅಂತ ಅಂದರೆ ಇಸ್ರೇಲ್ಗೆ ದೊಡ್ಡ ಮಟ್ಟದ ಕುತ್ತಿರುವಂಥದ್ದು. ಅದ್ರ ಜೊತೆ ಇಸ್ರೇಲ್ ಮಾತ್ರನ ಅಮೆರಿಕಕ್ಕೂ ಬರುತ್ತೆ. ಬೇರೆ ದೇಶಗಳ ಮೇಲೂ ಕೂಡ ಇದರ ಒಂದು ಪ್ರಭಾವ ಬೀರುವಂಥ ಚಾನ್ಸಸ್ಗಳು ಹೆಚ್ಚಾಗಿದ್ದಾವೆ. ಸೊ ಹಾಗಾಗಿ ಯುರೇನಿಯಮನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅನ್ನುವಂಥದ್ದು ಅಮೆರಿಕ ಹೇಳಿತ್ತು. ಬಟ್ ಇದಕ್ಕೆ ಇರಾನ್ ಒಪ್ಕೊಳ್ತಾ ಇರಲಿಲ್ಲ. ಬಟ್ ಇದೀಗ ಏನೆಲ್ಲ ಸಂಸ್ಕರಣೆ ಮಾಡಿ ಇಟ್ಕೊಂಡಿತ್ತಲ್ಲ ಯುರೇನಿಯಂನ ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ ಅಂತೆ. ದೊಡ್ಡ ಮಟ್ಟದಲ್ಲಿ ಭೂಮಿಯ ಒಳಗಡೆ ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ ಯುರೇನಿಯಮನ್ನು. ಇರಾನ್ ದೇಶದಲ್ಲಿ ಒಂದಿಷ್ಟು ಸ್ಪಾಟ್ಗಳಲ್ಲಿ ಇಟ್ಟಿರುವಂಥದ್ದು ಅದನ್ನೆಲ್ಲ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರಂತೆ.